ಕೋಳಿ ಹೆಸರು ಸಿನಿಮಾದ ನಿರ್ದೇಶಕಿ ಚಂಪಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಚಂಪಾ ಶೆಟ್ಟಿ ಈ ಹಿಂದೆ ಅಮ್ಮಚ್ಚಿ ಎಂಬ ನೆನಪು ಅನ್ನುವಂತಹ ಸಿನಿಮಾವನ್ನ ನಿರ್ದೇಶಿಸಿದ್ರು. ಆ ಸಿನಿಮಾ ಅನೇಕ ಪ್ರಶಸ್ತಿಗಳನ್ನು ತಂದಾಗಿಸ್ಕೊಂಡು ಈ ಸಿನಿಮಾ ಕೂಡ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡ್ಕೊಂಡಿದೆ. ಈಗ 17 ಸಿನಿಮಾದ ತಂಡವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಆ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ನೀರಜ್ ಮ್ಯಾಥ್ಯೂ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಶರ್ಲಿನ್ ಅವರು ವೇದಿಕೆಗೆ ಬರಬೇಕು. ಇವರಿಬ್ಬರ ನಟನೆಯನ್ನ ನಾವು ಈಗಾಗಲೇ ಸ್ಕ್ರೀನ್ ಅಲ್ಲಿ ನೋಡಿದೀವಿ, ಸಿನಿಮಾದಲ್ಲೂ ಕೂಡ ನೋಡೋಣ. ಸಿನಿಮಾಕ್ಕೆ ಇವರಿಬ್ಬರ ಅಭಿನಯಕ್ಕೆ ಸಾಕಷ್ಟು ಮೆಚ್ಚುಗೆ ಹರಿದು ಬಂದಿದೆ. ಹಾಗೆ ಸಿನಿಮಾದ ನಿರ್ದೇಶಕರಾದಂತಹ ಪೃಥ್ವಿ ಕೋಣನೂರು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪಿಕೆಎಲ್ಇ ಸಿನಿಮಾದ ಪ್ರೆಸ್ ಮೀಟ್ ನಲ್ಲಿ ಅವರನ್ನು ಇಲ್ಲಿ ಭೇಟಿಯಾಗಿದ್ವಿ ನಾವು ಕಳೆದ ಬಾರಿ. ಈ ಸಲ 17 ಮೂಲಕ ನಮ್ಮ ಮುಂದೆ ಬಂದಿದ್ದಾರೆ ಪ್ರತಿಭಾವಂತ ನಿರ್ದೇಶಕರು. ಎಲ್ರಿಗೂ ಧನ್ಯವಾದಗಳು. ಈಗ ಅತಿಥಿಗಳಿಗೆ ಮೈಕ್ ಪಾಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಬಹಳ ಅಪ್ಡೇಟೆಡ್ ಆಗಿಬಿಟ್ಟಿದ್ದೀನಿ, ಬಹಳ ಔಟ್ಡೇಟೆಡ್ ಇದ್ದೀನಿ. 2 ಸಿನಿಮಾ ನೋಡಿಲ್ಲ. ಎರಡು ಸಿನಿಮಾ ನೋಡಿದ್ದಾರೆ. ಪ್ರಾಸ್ಪೆಕ್ಟ್ ಕಸ್ಟಮರ್ ಲೈಫ್ ಮತ್ತು ನೋಡ್ಬಿಟ್ಟಿದ್ದಾರೆ. ಈ ಟ್ರೇಲರ್ ನೋಡಿದ್ರೆ ನಾನು ನೋಡ್ಬೋದು. ಆಡಿಯೋ ಪ್ರಾಬ್ಲಮ್ ಈ 2 ಸಿನಿಮಾಗಳ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತಿದೆ, ನೋಡ್ತಿದ್ದಂಗೆ 2 ಸಿನಿಮಾದ ಕಾಲಘಟ್ಟ ಬೇರೆ, ಜಗತ್ತು ಬೇರೆ, ಅಥವಾ ಒಂದು ಆಧುನಿಕತೆ ಇದೆ, ಒಂದು ಗ್ರಾಮೀಣತೆ ಇದೆ. ಆದರೆ ಎರಡರಲ್ಲಿ ನಡೆಯುವಂತ ಸಂಗತಿಗಳು ಒಂದೇ ಇದೆ. ಆ ಕಾಲದಲ್ಲಿರುವ ಶೋಷಣೆ ಇರ್ಬೋದು, ಅಥವಾ ಇಲ್ಲಿ ಕಾಣಿಸುವಂತ ಒಂದು ಹೆಣ್ಣಿನ ಮೇಲೆ ಆಗ್ತಿರುವಂತ ಶೋಷಣೆ ಇರ್ಬೋದು, ಎರಡನ್ನು ಕೂಡ 2 ವಿಭಿನ್ನ ಕಾಲಘಟ್ಟದಲ್ಲಿ ತೋರಿಸಿರುವಂತ ರೀತಿ ಬಹಳ ಇಷ್ಟ ಆಯಿತು. ಅದನ್ನ 2 ಟ್ರೈಲರ್ ನೋಡಿದಾಗ ಬಹಳ ಸಾಮ್ಯವಾಗಿ ಕಾಣಿಸ್ತು, ಒಂದ್ರ ಹಿಂದೆ ಒಂದು ನೋಡಿದಾಗ. ಇದನ್ನು ನೋಡ್ತಾ ನೋಡ್ತಾ ನನಗೆ ಇನ್ನೊಂದು ಬಹಳ ಮುಖ್ಯ ಅನಿಸಿದ್ದೇನೆಂದ್ರೆ, ಒಂದು ರಂಗಭೂಮಿಯಿಂದ ಬಂದಂಥ ಚಂಪಾ ಶೆಟ್ಟಿ ಅವರು ಮಾಡಿದಂಥ ಅಮ್ಮಚ್ಚಿಯ ಮಣ್ಣಿನ ಕುಂತಿರೋ ಸಿನಿಮಾ. ಆ ಸಿನಿಮಾದಲ್ಲಿ ಅವರು ಕಟ್ಟಿಕೊಟ್ಟಿರುವಂಥ ಒಂದು ಜಗತ್ತು, ಅದರ ಒಂಥರದ ಮುಂದುವರಿಕೆಯಾಗಿ ಖಾತಾ ಚಿಕ್ಕಣ್ಣವರ ಕಥೆಯನ್ನು ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಹಾಗೆ ಪಿಂಕಿಯಲ್ಲಿ ಮತ್ತು ರೈಲ್ವೇಸ್ ಚಿಲ್ಡ್ರನ್ ಈ ಸಿನಿಮಾಗಳನ್ನು ಮಾಡಿದಂಥ ಪೃಥ್ವಿ ಕೋಣನೂರು ಅವರು ಈ ಸಿನಿಮಾದಲ್ಲಿ ಇವತ್ತಿನ ಬಹಳ ಮುಖ್ಯವಾದ, ಅಂದರೆ ನಮ್ಮ ಮಕ್ಕಳ ಕೋಣೆಗೆ ನಾವು ಹೋಗಲಿಕ್ಕೆ ಅಂಜುವಂಥ ಪರಿಸ್ಥಿತಿ ಇದೆ. ಮಕ್ಕಳ ಮೊಬೈಲನ್ನು ಮುಟ್ಟಬಾರದಂಥ ಒಂದು ಪ್ರೈವೇಸಿಯ ಜಗತ್ತಿದೆ, ಅವರಿಗೆ ಅವರದೇ ಆದ ಪ್ರೈವೇಸಿಯ ಜಗತ್ತಿದೆ. ಅದು ನೀಡಬಹುದಾದಂಥ ತೊಂದರೆಗಳು, ಅವರಿಗೆ ಕೊಡಬಹುದಾದಂಥ ಕಾಟಗಳು, ಇದನ್ನೆಲ್ಲವನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ ನನಗೆ ಟ್ರೈಲರ್ ನೋಡಿದಾಗ ಅನ್ನಿಸ್ತು. ಹಾಗಾಗಿ 2 ಕೂಡ ಬಹಳ ಮುಖ್ಯವಾದ ಪ್ರಯತ್ನಗಳು. ಆದರೆ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಇರೋದೇನೆಂದರೆ, ನಾನು ಈ ಸಿನಿಮಾ ಜಗತ್ತಿನ ಜೊತೆ ನನಗೊಂದು 30-35 ವರ್ಷದ ಸಂಬಂಧ ಇರೋದ್ರಿಂದ, ನಾನು ಮತ್ತು ಲಿಂಗದೇವರು ಸಿನಿಮಾ ಮಾಡಿದಾಗ ಅವರು ವಿರಾಟಪುರದ ವಿರಾಗಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದನ್ನು ಹೇಗೆ ತೋರಿಸ್ಬೇಕು ಜನಕ್ಕೆ ಅಂತೇಳಿ ಪ್ರಶ್ನೆ ಬಂದಾಗ, ಅದು ಒಂದು ಒಳ್ಳೆಯ ಆದ ಒಂದು ಉಪಾಯವನ್ನು ಮಾಡಿ ಒಂದು 85,000 ಟಿಕೆಟ್ಗಳನ್ನು ಮೊದಲೇ ಮಾರಾಟ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಕಾಡ ಬೆಳೆಗಳು ಮಾಡಿದಾಗ ಗಿರೀಶ್ ಕಾಸರವಳ್ಳಿ ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಚಿತ್ರ ಯಾತ್ರೆ ಅಂತ ಮಾಡಿದ್ವಿ, ಪ್ರತಿ ಊರಿಗೆ ಹೋಗಿ ಸಿನಿಮಾ ತೋರಿಸೋದು. ಅದಕ್ಕೂ ಮುಂಚೆ ಬಿ ಸುರೇಶ್ ಅರ್ಥ ಸಿನಿಮಾ ಮಾಡಿದಾಗ ಅದನ್ನು ಈ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ತೋರಿಸುವಂತ ಪ್ರಯತ್ನಗಳು ಮಾಡಿದ್ರು. ಅಂದ್ರೆ ನಮ್ಮ ಮುಂದೆ ನಾವು ಬರ್ಗೂರವ್ರ ಶಾಂತಿ ಸಿನಿಮಾ ಬಂದಾಗ ಮಾಡಿದ್ರು. ಹೀಗೆ ನಾವು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಕೂಡ ಅದನ್ನ ನಿಜವಾದ ಪ್ರೇಕ್ಷಕರಿಗೆ ತಲುಪಿಸುವುದು ಹೇಗೆ ಅಂತಿರೋ ಪ್ರಶ್ನೆ ನಿರಂತರವಾಗಿ ಉಳ್ಕೊಂಡ್ ಬಂದಿದೆ ಅಂತ. ಇವತ್ತು ಕಾಸರವಳ್ಳಿಯವರು ಮಾಡಿದಂಥ ಸಿನಿಮಾಗಳು, ಅವರ ಕ್ರೌರ್ಯ ಇರ್ಬೋದು ಅಥವಾ ಆರಂಭದಲ್ಲಿ ಮಾಡಿದ ತಪನ ಕಥೆ ಇರ್ಬೋದು, ನಮ್ಮ ಊರಿಗೆ ಬರ್ತಾ ಇತ್ತು, ನನ್ನ ಪುಟ್ಟ ಊರಿಗೆ ಬರ್ತಾ ಇತ್ತು. ಇವತ್ತು ಬರ್ತಾನೆ ಇಲ್ಲ. ಇವತ್ತು ಮೀಡಿಯಾ ಜಾಸ್ತಿ ಇದೆ, ಮಾರ್ಕೆಟಿಂಗ್ ಜಾಸ್ತಿ ಇದೆ, ಪ್ಲಾಟ್ಫಾರ್ಮ್ಗಳು ಜಾಸ್ತಿ ಇದೆ. ಆದರೆ ಇದಕ್ಕೆ ಸಿನಿಮಾಗಳು ದಾಟಿಕೊಳ್ತಾ ಇಲ್ಲ. ಇಂಥ ಹೊತ್ತಲ್ಲಿ ಏನು ಮಾಡ್ಬೋದು ಅಂತ ಚಂಪಾ ಅವರು ಮತ್ತು ಕೋಣನೂರು ಅವರು ಯೋಚನೆ ಮಾಡಿ ಪರಸ್ಪರ ಅಂತ ಒಂದು ವೆಬ್ಸೈಟ್ ಮಾಡಿ ಅದ್ರ ಮೂಲಕ ಈ ಸಿನಿಮಾವನ್ನು ನೋಡಿ ಅಂತ ಹೇಳುವ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಆಲೋಚನೆ. ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕ ತನ್ನ ಸಿನಿಮಾವನ್ನು ತಲುಪಿಸುವ ಕೆಲಸವನ್ನು ತಾನೇ ಮಾಡಬೇಕು ಅಂತ ಯಾರು ನಮ್ಮ ಸಹಾಯಕ್ಕೆ ಬರಲ್ಲ. ಎಲ್ಲ ಇವತ್ತು ಅತಿಯಾಗಿಬಿಟ್ಟಿದೆ. ಅಂದರೆ ಮಾರ್ಕೆಟಿಂಗ್ ಅತಿಯಾಗಿದೆ, ಪ್ರಚಾರ ಅತಿಯಾಗಿದೆ, ಎಲ್ಲವೂ ಅತಿಯಾಗಿದೆ.
ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಒಂದು ಕ್ಲಿಕ್ ಒತ್ತಿ ಒಂದು ಸಿನಿಮಾ ನೋಡ್ಬೋದು, ಅಲ್ಲಿಂದ ದುಡ್ಡು ಹಾಕ್ಬೋದು, ಎಲ್ಲ ಸುಲಭ ಇದೆ. ಆದರೆ ಆ ಸುಲಭದಲ್ಲೇ ಒಂದು ಕಷ್ಟ ಇದೆ ಅಂತ, ಅದನ್ನ ಹೇಗೆ ಹೊರಗೆ ಬರ್ಬೋದು ಅದರಿಂದ ಅಂತ ಹೇಳೋ ಆಲೋಚನೆಯನ್ನು ಮಾಡಿ ಬಹಳ ಸೊಗಸಾದ ಒಂದು ಆಲೋಚನೆ ಮಾಡಿದ. ಹೆಸರೇ ಚೆನ್ನಾಗಿದೆ, ಪರಸ್ಪರ. ಅಂದರೆ ನಿರ್ದೇಶಕ ಮತ್ತು ಪ್ರೇಕ್ಷಕ, ನಟ ಮತ್ತು ಪ್ರೇಕ್ಷಕ ಅವರ ಮಧ್ಯೆ ನಡೆಯುವಂಥ ಒಂದು ಪರಸ್ಪರ ಸಂಭಾಷಣೆ ಒಂದು ಸಿನಿಮಾ ಅಂತ ಇದೆ. ಅದನ್ನು ಬಹಳ ಸೊಗಸಾಗಿ ಇವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಾವು ಮಾಡ್ಬೋದೇನೆಂದರೆ ಈ ಪ್ರಯತ್ನಕ್ಕೆ ಬೆಂಬಲ ನೀಡೋದು ಅಂತ. ಯಾಕಂದ್ರೆ ನಾವೆಲ್ಲ ಚಿತ್ರೋದ್ಯಮದವರಾಗಿ ಸಿನಿಮಾಗಳನ್ನು ಪ್ರೋತ್ಸಾಹ ನೀಡುವವರಾಗಿ ಒಂದು ಕಡೆ ಬರ್ತಿರುವಂಥ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮತ್ತು ಜನ ಕಾಯುತ್ತಿರುವಂಥ ಸಿನಿಮಾಗಳು, ಜಗತ್ತು ಹೇಳೋದು ಜನ ಕಾಯ್ತಾ ಇದ್ದಾರೆ, ಯುವರ್ ವೇಟಿಂಗ್, ಬರ್ತಾ ಇದೆ ಅಂತ. ಬಟ್ ನಿಜವಾಗ್ಲೂ ಅದಕ್ಕೆ ಕಾಯ್ತಿದ್ದಾರೋ ಗೊತ್ತಿಲ್ಲ. ಬಟ್ ಕಾಯ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಟ್ ಇದಕ್ಕೂ ಕೂಡ ಕಾಯುವವರು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನೀನು ಒಂದು ಪುಸ್ತಕ ಬಂದಾಗ ಆ ಪುಸ್ತಕವನ್ನು 10,000 ಕೊಂಡುಕೊಂಡು ಹೋದವರಿದ್ದಾರೆ. ನನಗೆ ಜ್ಞಾಪಕ ಇದೆ, DS ನಾಗಭೂಷಣ ಅವರು ಬರೆದಂಥ ಗಾಂಧಿ ಪುಸ್ತಕ ಸುಮಾರು 40,000 ಮಾರಾಟ ಆಗಿದೆ. ಯಾವುದೇ ಅದ್ಭುತವಾದ ಕಾದಂಬರಿಗಿಂತ ಜಾಸ್ತಿ ಮಾರಾಟ ಆಗಿದೆ. ಹಾಗೆ ಈ ಥರದ ಕಾಡು ಅಂತ ಸಿನಿಮಾಗಳು ಬಂದಾಗ ಅದು ನಮ್ಮ ಊರು ಹೋಗ್ತಾ ಇತ್ತು. ಅದು ಯಾವುದೇ ಒಂದು ಪ್ರಶಸ್ತಿ ಇದು ತಾರಾ ಮೌಲ್ಯ ಇರೋ ಸಿನಿಮಾಕ್ಕಿಂತ ಜಾಸ್ತಿ ಹೋಗ್ತಾ ಇತ್ತು. ಆದರೆ ಇವತ್ತು ಅಂತ ಒಂದು ದೊಡ್ಡ ಬ್ರಿಡ್ಜ್, ದೊಡ್ಡ ಒಂದು ಕಂದರ ಇದೆ. ಆ ಕಂದರವನ್ನು ಬ್ರಿಡ್ಜ್ ಮಾಡುವಂಥ ಪ್ರಯತ್ನವನ್ನು, ಬ್ರಿಡ್ಜ್ ಸಿನಿಮಾ ಅಂದರೆ ಅದೇ, ಶುಡ್ ಬ್ರಿಡ್ಜ್ ಎ ಫಿಲ್ಮ್ ವಿತ್ ಎ ಆಡಿಯನ್ಸ್, ಅದನ್ನು ಭಾಳ ಚೆನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಿಮ್ಮ ಬೆಂಬಲಕ್ಕೆ ನಮ್ಮ ಸಪೋರ್ಟ್ ಇದೆ. ಎನಿ ಟೈಮ್ ಈ ಸಿನಿಮಾ ಅಂತ ಇಂಥ ಸಿನಿಮಾಗಳಾದಾಗ ಮಾಡ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಕಾಸರವಳ್ಳಿ ಸರ್, ದಯಮಾಡಿ ಮಾತಾಡಿ. ನಮಸ್ಕಾರ. ಜೋಗಿಯವ್ರು ಹೇಳಿದರು ಕಾಸರವಳ್ಳಿ 2 ಸಿನಿಮಾ ನೋಡಿದರೆ ತಾನು 2 ನೋಡಿಲ್ಲ ಅಂತ. ಕಾರಣ ಇಷ್ಟೇ, ಅವ್ರ ಕೆಲಸದಲ್ಲಿದ್ದಾರೆ, ನಾವು ನಿರುದ್ಯೋಗಿ. ಹಾಗಾಗಿ ಸಿನಿಮಾ ಅವಕಾಶ ಸಿಕ್ಕಾಗೆಲ್ಲ ಸಿನಿಮಾಗಳನ್ನ ನೋಡ್ತೇವೆ. ಅವ್ರು ಯಾವಾಗ ಕೇಳಿದ್ರು ಬ್ಯುಸಿ ಆಗಿರ್ತಾರೆ, ಸಿನಿಮಾ ನೋಡೋಕ್ಕಾಗಿಲ್ಲ. ಒಂದು ಮಾತನ್ನ ನಾವು ಆಗ ಕೇಳ್ತೀವಿ, ಈ ಪ್ಯಾರಲ್ ಸಿನಿಮಾ ಅಂತ ಏನು ಕರಿತೀವಿ, ಅಥವಾ ಸದುದ್ದೇಶದ ಸಿನಿಮಾ ಅಂತ ಏನು ಕರಿತೀವಿ, ಅವು ಕಾಲ ಮುಗೀತು ಅಂತ. ಅದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಯಾಕೆ ಅವಾಗೆಲ್ಲ ಅಬಿಚುರಿ ಬರೆಯೋದಕ್ಕೆ ಕೂತ್ಕೊಳ್ಳಿ. ಎಲ್ಲ ಭಾಷೆನಲ್ಲೂ ಈಗಲೂ ಒಳ್ಳೆಯ ಸಿನಿಮಾ ಆಗ್ತಾ ಇದೆ. ಸಮಸ್ಯೆ ಇರೋದು ಹಾಗೆ ತಯಾರಾದಂಥ ಸಿನಿಮಾ ಪ್ರೇಕ್ಷಕನಿಗೆ ತಲುಪ್ತಾ ಇಲ್ಲ ಅಷ್ಟೇ. ಮುಂಚೆ ಹೇಗೆ ತಲುಪ್ತಿತ್ತು? ಪತ್ರಿಕೆಗಳ ಮೂಲಕ ತಲುಪ್ತಾ ಇತ್ತು, ಪ್ರದರ್ಶನ ಗೃಹಗಳ ಮೂಲಕ ತಲುಪ್ತಾ ಇತ್ತು. ಇವತ್ತು ಅವೆರಡು ನಮಗೆ ಲಭ್ಯ ಇಲ್ಲ. ಹಾಗಾಗಿ ಈ ಥರ ಸಿನಿಮಾ ಆಗ್ತಿಲ್ಲ ಅಂತಾರಲ್ಲ, ಅದು ಸುಳ್ಳು ಅನ್ನೋದಕ್ಕೆ ಈ ಪರಸ್ಪರ ಒಂದು ಒಳ್ಳೆಯ ಉದಾಹರಣೆ. 2 ಬಹಳ ಮುಖ್ಯ. ನಾನು ಮನೆಯೊಂದು ಕಡೆ ಯಾರು ಕೇಳಿದ್ರು, ಒಳ್ಳೆ ಸಿನಿಮಾ ಬರ್ತಾನೆ ಇಲ್ಲ ಕನ್ನಡದಲ್ಲಿ ಅಂತ. ನಾನು ಹೇಳಿದೆ, ಒಂದು 5 ಸಿನಿಮಾ ಹೆಸರು ಹೇಳ್ತೀನಿ, ಆ 5 ಸಿನಿಮಾವನ್ನ ನೀವು ಯಾರಾದ್ರೂ ಎಷ್ಟು ಜನ ನೋಡಿದಿರ ಹೇಳಿ. ಯಾರು ಕೇಳಿರಲ್ಲ ಅಷ್ಟೇ. ಪೆದ್ರು ಆಗ್ಬೋದು, ಶಿವಮ್ಮ ಆಗ್ಬೋದು, ಆಮೇಲೆ ಬಳೆ ಕೆಂಪ ಆಗ್ಬೋದು, ಇವೆರಡು ಹೆಸರು ಹೇಳಿದ್ದೆ. ಹಾಗಾಗಿ ಸಮಸ್ಯೆ ಇರೋದು ಫಿಲ್ಮ್ ಮೇಕರ್ಸ್ ಅಲ್ಲ, ಪ್ರೇಕ್ಷಕನಲ್ಲೂ ಅಲ್ಲ. ಈ ಮಧ್ಯ ಕೊಂಡಿ ಏನಿದೆ, ಆ ಕೊಂಡಿ ಕಳಚಿ ಹೋಗಿದೆ ಅಷ್ಟೆ. ಅದನ್ನ ನಾವು ಪುನಃ ಸೃಷ್ಟಿ ಮಾಡಬೇಕು. ಮುಂಚೆ ಬಹಳ ಒಂದು ಆರೋಗ್ಯಕರ ಒಂದು ಬೆಳವಣಿಗೆ ಇತ್ತು. ಹೇಗೆ ಅಂತಂದ್ರೆ, ನನ್ನ ಕಟ್ಸಾದ ಆಗಿರ್ಬೋದು, ಹುಳು ಸಿನಿಮಾಗಳಾಗಿರ್ಬೋದು, ಎಲ್ಲವೂ 50 ದಿವಸ 75 ದಿವಸ ಕಟ್ಸಾದ 75 ದಿವಸ ಹೊಡಿತ್ತು. ಜನ ಬಂದ್ರು ಅಂತಲ್ಲ, ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಹೊರತು ಸುಮಾರು ಸಿನಿಮಾಗಳಿರುತ್ತೆ. ಯಾರೋ ಬರ್ತಾರೆ, ನನಗೆ ರಾಜ್ಕುಮಾರ್ ಫಿಲ್ಮ್ ಬೇಕ್ರಿ ಅಂತ. ರಾಜ್ಕುಮಾರ್ ಫಿಲ್ಮ್ ಬೇಕಾದ್ರೆ ಈ ಫಿಲ್ಮ್ ಹಾಕಿ ಬದಲು. ಹಾಗಾಗಿ ನಮ್ಮ ಸಿನಿಮಾಗಳು ತಲುಪ್ತಾ ಇತ್ತು. ನನಗೆ ನಿಜವಾಗ್ಲೂ ನಡೀತದ ಅಷ್ಟೇ ಗೊತ್ತು. ನನಗೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ಮ ಸಿನಿಮಾ ಬೇಕು, ಒಂದು ದೊಡ್ಡ ಬಜೆಟಿನ ಸಿನಿಮಾ ಬೇಕು ಅಂದ್ರೆ ಮೊದಲು ಈ ಥರದ ಒಂದು ಸಿನಿಮಾ ಹಾಕಿ ಅಂತಿದ್ರು. ನಾವು ಸೆಂಟ್ರಲೈಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಬಹಳ ಕಟುವಾಗಿ ಮಾತಾಡ್ತಿದ್ವಲ್ಲ, ಅದು ನೋಡಿ ಅದರ ಅಡ್ವಾಂಟೇಜಸ್ ಇತ್ತು. ಗಾಂಧಿನಗರದಲ್ಲಿ ಕೂತ್ಕೊಂಡವರು ಅವರು ನಿಮ್ಗೊಂದು ಜನಪ್ರಿಯ ಒಂದು ಅಂತನೋ ಅಥವಾ ಒಂದು ಭೂತೈನ ಮಗ ಇವು ಬೇಕು ಅಂದ್ರೆ ನೀವೊಂದು ಕಾಡು ಹಾಕಿ ಅಂತಿದ್ರು. ನೆಕ್ಸ್ಟ್ ಭೂತೈನ ಮಗ ಹೇಳ್ತೀನಿ ಅಂತ ಅನಿವಾರ್ಯವಾಗಿ ಹಾಕ್ತಾ ಇದ್ರು. ಹಾಗೆ ಅನಿವಾರ್ಯವಾಗಿ ಹಾಕೋದ್ರಿಂದ ಪ್ರೇಕ್ಷಕನನ್ನ
ಒಂದು ರೀತಿಯಲ್ಲಿ ಟ್ಯೂನ್ ಅಪ್ ಮಾಡ್ತಾ ಇದ್ರು, ಒಂದು ಪ್ರೇಕ್ಷಕ ವರ್ಗ ಸೃಷ್ಟಿ ಆಗ್ತಾ ಇತ್ತು. ಇವತ್ತೇನಾಗಿದೆ, ಆ ಕೊಂಡಿ ತಪ್ಪಿರೋದ್ರಿಂದ ಪ್ರೇಕ್ಷಕ ವರ್ಗ ಇದ್ರೂ ಅವರು ನಮ್ಮ ಕಣ್ಣಿಗೆ ಬೀಳ್ತಿಲ್ಲ, ಆ ಪ್ರೇಕ್ಷಕರದ್ದು ಅಭಿವೃದ್ಧಿ ಆಗಿಲ್ಲ ಅಂತ ಒಂದು ಅನೇಕ ಪ್ರಯತ್ನಗಳು ಮಾಡಿದ್ರು. ಜೋಗಿಯವರೇ ಈಗ ಹೇಳಿದ ಹಾಗೆ 4-5 ಪ್ರಯತ್ನ ಮಾಡಿದ್ವು. ಆದ್ರೆ ನಾವು ಬೇಸಿಕಲಿ ಫಿಲ್ಮ್ ಮೇಕರ್ಸು, ನಮಗೆ ಫಿಲ್ಮ್ ತಗೊಂಡು ಡಬ್ಬಲ್ ತಗೊಂಡು ಊರೂರಿಗೆ ಹೋಗಿ ತೋರಿಸೋದು ಬಹಳ ಕಷ್ಟ ಆಗ್ತದೆ. ಇವತ್ತು ಅದು ಸುಲಭ ಆಗಿದೆ. ಇನ್ಫ್ಯಾಕ್ಟ್ ಡಿಜಿಟಲ್ ಮೀಡಿಯಂ ಬರುತ್ತೆ ಅಂತ ಅಂದಾಗಲೇ ನಾವು ಮುಂಚೆ ಏನು ಲೆಕ್ಕ ಹಾಕಿದ್ದು ಅಂತಂದ್ರೆ, ಸ್ಟುಡಿಯೋ ಸಿಸ್ಟಮ್, ಇದು ಥಿಯೇಟರ್ ಸಿಸ್ಟಮ್ ಹೋಗಿ OTT ಬಂದಾಗ ಅಥವಾ ಡಿಜಿಟಲ್ ಇದು ಬಂದಾಗ ಯಾರು ಎಲ್ಬೇಕಾದ್ರೂ ಕೂತ್ಕೊಂಡು ನೋಡ್ಬೋದು, ನ್ಯೂಯಾರ್ಕ್ ಕೂತ್ಕೊಂಡು ಇವತ್ತು ಆ ಸಿನಿಮಾ ನೋಡ್ಬೋದು ಅಂತ. ಅಂಥದ್ದು ಆಗಲಿಲ್ಲ ನೋಡಿ, ಅದು ನಮ್ಮ ದುರಂತ. ಅಂಥದ್ದು ಒಂದು ಸಾಧ್ಯತೆ ಮಾಡುವ ಒಂದು ಕೆಲಸ ಇದು. ಹಾಗಾಗಿ ಈ ಪರಸ್ಪರ ಏನಿದೆ ಒಂದು ಬಹಳ ದೊಡ್ಡ ಪ್ರಯೋಗ ಅಂತ ನನಗೆ ಅನಿಸ್ತಾ ಇದೆ. ಅದು ಯಶಸ್ವಿ ಆಗಬೇಕು. ಎರಡನೇದು, ಈ 2 ಸಿನಿಮಾಗಳ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಒಂದು, ಚಂಪಾ ಶೆಟ್ಟಿಯವರ ಈ ಕೋಳಿ ಹೆಸರು ಇದೆಯಲ್ಲ, ನನಗೆ ಬಹಳ ಮುಖ್ಯವಾದ ಒಂದು ಕೃತಿ. ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ, ಕೇವಲ ಕಥೆಯಿಂದಲ್ಲ, ಅವರು ಸಿನಿಮಾ ಭಾಷೆಯನ್ನ ದುಡಿಸ್ಕೊಳ್ತಿರೋ ಕ್ರಮ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ನಮಗೆ ಸಿನಿಮಾವನ್ನ ಒಂಥರ ವಾಸ್ತವದಿಂದ ದೂರ ಮಾಡಿ ನಾಟಕೀಯ ಇದ್ರ ಮೂಲಕ ಕಟ್ಟಬೇಕು ಅಂತ ಹೇಳ್ತಿದ್ರಲ್ಲ, ಅದು ಹೊರಟು ಹೋಗಿದೆ ಇವತ್ತು. ನಾನು ನಿನಗೇನನ್ನು ಕಟ್ಕೊಡಲ್ಲ, ನಾನು ನಿನಗೆ ತೋರಿಸ್ತೀನಿ ಅಷ್ಟೇ ಅಂತ ಶುರುವಾಗಿದೆ. ಈ ನೋಡುವ ಮತ್ತು ತೋರಿಸುವ ಕ್ರಿಯೆ ಇದೆಯಲ್ಲ, ಅದು ಸ್ವಲ್ಪ ಇವತ್ತಿನ ಗ್ರಾಮರ್. ಅದು ಪೃಥ್ವಿಯವರು ಅದನ್ನ ಹಿಂದಿನ ಫಿಲ್ಮ್ ಪಿಂಕಿಯಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರು. ಪಿಂಕಿಯಲ್ಲಿ ದೊಡ್ಡ ಸ್ಟ್ರೆಂತ್ ಏನಿದೆ, ಅದು ತೋರಿಸುವ ಮೂಲಕ ನನ್ನನ್ನ ನೋಡಲು ಪ್ರೇರೇಪಿಸ್ತಾ ಹೋಗುತ್ತೆ. ಕೋಳಿ ಹೆಸರು ಅದೇ ಸಿನಿಮಾ ಮಾಡ್ತಾ ಇದೆ. ಹಾಗಾಗಿ ಈ ಸಿನಿಮಾ ಇದೆಯಲ್ಲ, ಈ ಹೊಸ ಪರಂಪರೆ ಏನಿದೆ, ಹೊಸ ರೀತಿಯಲ್ಲಿ ಭಾಷೆ ಬಳಸೋದೇನಿದೆ, ಇದು ಬರೀ ತೋರಿಸೋದಷ್ಟೇ ಆಗಲ್ಲ. ಪೃಥ್ವಿಯವರೇ ಮತ್ತೆ ಚಪ್ಪ ಅವರೇ ಬರೀ ತೋರಿಸಿದ್ರೆ ಪ್ರಯೋಜನ ಆಗಲ್ಲ, ಇದ್ರ ಜೊತೆಗೆ ಇದ್ರ ಬಗ್ಗೆ ಆಗಾಗ ಹೇಗೆ ಇದನ್ನ ನೋಡ್ಬೇಕು ಅನ್ನೋದು ಕೂಡ ನಾವು ಹೇಳಬೇಕಾಗತ್ತೆ. ಇದು ಎಷ್ಟೋ ಸಲ ಕೇಳ್ತಾರೆ, ನೀವೇ ಸಿನಿಮಾ ಮಾಡ್ಕೊಂಡು ನೀವೇ ಕಾದಂಬರಿ ಮಾಡ್ಕೊಂಡು ನೀವೇ ಮಾಡ್ಬೇಕಾ ಅಂತ. ಆದ್ರೆ ಇವತ್ತು ಅದು ಅನಿವಾರ್ಯ ಆಗಿಬಿಟ್ಟಿದೆ, ಅನಿವಾರ್ಯ ಆಗಿದೆ. ಯಾಕಂತಂದ್ರೆ ಇವತ್ತು ಹೊಡೆದ ಬಡ್ತಾ ಆ ಕ್ರೌರ್ಯ ಅದರ ನಡುವೆ ಈ ತರ ಏನು ಇಲ್ಲದೆ ಒಂದು ಇದು ಹೊಡೆದಾಗ ಇದು ಯಾಕೆ ನೋಡ್ಬೇಕು ಅನ್ಸ್ಬೋದು. ಆದ್ರೆ ಕ್ರೌರ್ಯ ನಮ್ಮನ್ನ ವಾಸ್ತವದಿಂದ ದೂರ ಹೋಗುತ್ತೆ, ಇವು ನಮ್ಮನ್ನ ವಾಸ್ತವಕ್ಕೆ ತೋರಿಸುವ ಪ್ರಯತ್ನ. ವಾಸ್ತವನ್ನ ನೋಡಿ ಇಲ್ಲೊಂದು ವಾಸ್ತವ ಇದೆ, ಅದನ್ನ ಯಾಕೆ ಗಮನಿಸ್ತಾ ಇಲ್ಲ ಅಂತ ಆ ತರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವೆಲ್ಲ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಅದನ್ನ ಇದೊಂದು ಮೊದಲ ಹೆಜ್ಜೆ ಇಟ್ಕೋಬಹುದು. ಇದು ತುಂಬಾ ಯಶಸ್ವಿ ಆಗೋದು ಬಹಳ ಮುಖ್ಯ. ಯಾಕಂತಂದ್ರೆ ಈ ಯಶಸ್ವಿ ಬರೀ ಪೃಥ್ವಿಯವರ ಯಶಸ್ವಿ ಆಗಲ್ಲ ಅಥವಾ ಶಂಪವರ ಯಶಸ್ವಿ ಆಗಲ್ಲ. ಅದು ಕನ್ನಡದಲ್ಲಿ ಈ ತರ ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಒಂದು ಹೊಸ ಹೆಜ್ಜೆ, ಹೊಸ ಹಾದಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಮಾಡೋದು ಅವರಿಬ್ಬರ, ಯಶಸ್ವಿ ಮಾಡೋದು ಅವರಿಬ್ಬರ ಅಥವಾ ತಂಡದ ಕರ್ತವ್ಯ ಅಲ್ಲ, ನಮ್ಮೆಲ್ಲರ ಕರ್ತವ್ಯವೂ ಆಗಬೇಕು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ಹೌದು, ಬ್ರಿಡ್ಜ್ ಸಿನಿಮಾ ಮಾಡಿದ್ದೀವಿ. ಈಗ ಆ ಸಿನಿಮಾನ ಸೇತುವೆ ಅಂದರೆ ಬ್ರಿಡ್ಜ್, ನೀವು ಮಾಧ್ಯಮ, ನಾವೆಷ್ಟು ಕಷ್ಟಪಡ್ತಿದ್ದೀವಿ, ಆ ಕಷ್ಟಕ್ಕೆ ಪ್ರತಿಯಾಗಿ ನೀವು ಈ ಸಿನಿಮಾನ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಮಾತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೋರಿಕೆ, ರಿಕ್ವೆಸ್ಟ್. ಕೋಳಿ ಹೆಸರು ಮತ್ತೆ 17 ಈಗ ಎರಡೂ ನಮ್ಮ ಸಿನಿಮಾನೇ ಆಗ್ಬಿಟ್ಟಿದೆ. ಈಗ ನಾನು ಕೋಳಿ ಹೆಸರು ಅಂತ ಮಾತಾಡಕ್ಕಾಗಲ್ಲ. ಪರಸ್ಪರ ಒಂದಾಗ್ಬಿಟ್ವಿ ಅಂದ್ರೆ, ಸಮ್ಮಿಶ್ರ ಸರ್ಕಾರ ಮಾಡ್ತಿದೀವಿ ಅಂದ್ರೆ ನಾವು ಒಂದೇ ಸರ್ಕಾರದ ಬಗ್ಗೆ ಮಾತಾಡಕ್ಕಾಗಲ್ಲ. ಸೊ ಈಗ ನಾವು ಪರಸ್ಪರ ಇದ್ದೀವಿ. 17 ಮತ್ತೆ ಕೋಳಿ ಹೆಸರು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಸಿನಿಮಾದಲ್ಲಿ ನಟಿಸಿದ ಅದ್ಭುತ ಅನುಭವ ನಂದು. ನೀವು ಸಿನಿಮಾ ನೋಡಿ, ಸಿನಿಮಾನ ಎಲ್ಲರಿಗೂ ದಾಟಿಸಿ, ಈ ಪರಸ್ಪರ ಜೊತೆ ನೀವು ನಿಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸೊ ಚಂಪಾ ಅವ್ರು ನನಗೆ ಒಂದಿನ ಫೋನ್ ಮಾಡಿ ನಾವು ಈ ಥರ ರಿಲೀಸ್ ಮಾಡಬೇಕು, ನಿಮ್ದೇನು ಯೋಚನೆ ಇದೆ ಅಂತ ಕೇಳಿದ್ರು. ನಾವು ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದೆ. ಆಮೇಲೆ ಅವರು
ಒಟ್ಟಿಗೆ ಮಾಡೋಣ ಅಂತಂದರು. ನನಗೆ ಆ್ಯಕ್ಚುಲಿ ಇಮಿಡಿಯೇಟ್ಲಿ ಅದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತಾ ನಾನು ಇಮಿಡಿಯೇಟ್ಲಿ ಮಾಡೋಣ ಅಂತಂದೆ. ಇನ್ಫ್ಯಾಕ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ಸಾಧ್ಯ ಆದರೆ ಇದ್ರ ಜೊತೆ ಇನ್ನೂ 1-2 ಸಿನಿಮಾಗಳನ್ನ ಸೇರಿಸ್ಕೊಳ್ಳೋಣ ಅಂತ. ಇನ್ಫ್ಯಾಕ್ಟ್ ಒಂದು ಸಿನಿಮಾ ನಾವು ಕೇಳಿದ್ವಿ ಕೂಡ, ಬಟ್ ಅವರ ಯೋಚನೆಗಳು ಬೇರೆ ಇತ್ತು, ಹಾಗಾಗಿ ಅದು ಆಗಲಿಲ್ಲ. ಓಕೆ, ಒಂದು ಫಿಲ್ಮ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ, ನಾವೇನೋ ನಮ್ಮ ಏನು ಮಾರ್ಕೆಟಿಂಗ್ ಬರ್ಡನ್ ಅಂತ ಏನಿರುತ್ತಲ್ಲ ಅದು ನಾವಿಬ್ಬರು ಹಂಚ್ಕೋತೀವಿ, ಈ ರೀತಿ ಒಂದೇ ವೇದಿಕೆ ಹಂಚ್ಕೋತೀವಿ, ಅದೆಲ್ಲ ಸರಿ. ಆದರೆ ಜನಗಳನ್ನ ಹೇಗೆ ಕರ್ಕೊಂಬರೋದು? ಯಾಕಂದ್ರೆ ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋ ಹಾಗೆ ಒಂದ್ಸರಿ ಸಿನಿಮಾನ ನೀವು ರಿಲೀಸ್ ಮಾಡಿದ್ಮೇಲೆ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮಲ್ಲಿ ಯಾರೋ ದೊಡ್ಡ ಸ್ಟಾರ್ ಇದ್ದಾರೆ ಅಂದರೆ ಅದ್ರ ಕತೆ ಬೇರೆ, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಸೊ ಅವಾಗ ನನಗೆ ಯೋಚನೆ ಬಂದಿದ್ದು ಈ ಥರ ಒಂದು ಕ್ರೌಡ್ ಫಂಡಿಂಗ್ ಶುರು ಮಾಡೋಣ ಅಂತ. ಈ ಕ್ರೌಡ್ ಫಂಡಿಂಗ್ನಲ್ಲಿ ಅದು ವೆಬ್ಸೈಟ್ ನಾನು ನಿಮ್ಗೆ ಹೇಳ್ತೀನಿ, ಇದು ಪರಸ್ಪರ.live ಅಂತ ಹೇಳಿ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ 1 ತಿಂಗಳು ಆ್ಯಕ್ಚುಲಿ ನಾವು ಶುರು ಮಾಡಿ 15 ದಿನ ಆಗಿದೆ. ಇನ್ನೂ ನಮ್ಮ ಹತ್ರ ಏನು ಒಂದು 25 ದಿನ ಇದೆಯಲ್ಲ, ಅದರಲ್ಲಿ ನಾವು ಇನ್ನೂ ಹೆಚ್ಚು ಜನಗಳನ್ನ ಮೊಬಿಲೈಸ್ ಮಾಡಿ ಅವ್ರು ಆಲ್ರೆಡಿ ಟಿಕೆಟ್ಗಳನ್ನ ತಗೊಳ್ಳೋ ಹಾಗೆ ನಾವು ಈ ಪರಸ್ಪರ ಮೂಲಕ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಇದೊಂದು ಸಕ್ಸಸ್ ಆದರೆ ಮುಂದೆ ಇದೇ ಒಂದು ವೇದಿಕೆಯನ್ನು ಬಳಸ್ಕೊಂಡು, ಪರಸ್ಪರನೇ ಬಳಸ್ಕೊಂಡು ಬೇರೆ ಸಿನಿಮಾಗಳನ್ನ ಕೂಡ ಪ್ರತಿ ವರ್ಷ ಒಂದು ಫೆಸ್ಟಿವಲ್ ಥರ ರಿಲೀಸ್ ಮಾಡ್ಬೋದು. ಅದು ಒಂದು ನಾರ್ಮಲ್ ರೆಗ್ಯುಲರ್ ರಿಲೀಸೇ ಇರುತ್ತೆ, ಆದರೆ ಅದೊಂದು ಫೆಸ್ಟಿವಲ್ ರೂಪ ಕೊಡ್ಬೋದು ಅದಕ್ಕೆ. ಸೊ ಈ ಒಂದು ಯೋಚನೆ ಇದೆ, ಬಟ್ ಅದಕ್ಕೆ ಮೊದಲನೇದಾಗಿ ಈ ಪ್ರಯತ್ನ ಸಕ್ಸಸ್ ಆಗಬೇಕು. ಅಕ್ಷತಾ ಹೇಳಿದಾಗೆ ಇವತ್ತು ನಮ್ಮ ಪ್ರೆಸ್ನಿಂದ ಬಂದಿರೋ ಸ್ನೇಹಿತರಿಗೆ ನಾವು ಕೇಳ್ಕೊಳ್ಳೋದು ಅದನ್ನೇ, ಈ ವಿಷಯ ಜನಗಳಿಗೆ ತಲುಪೋ ಹಾಗೆ ಮಾಡಿ ಅಷ್ಟೇ. ಅಷ್ಟಾದರೆ ಅರ್ಧ ಕೆಲಸ ಆದ ಹಾಗೆ. ಇನ್ನು ಜನಗಳು ಮುಂದೆ ಬರ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂದರೆ ಒಂಥರ ವಂದನಾರ್ಪಣೆ ಥರನೇ ಆಗ್ಬಿಡುತ್ತೋ ಏನೋ ಅನ್ಸುತ್ತೆ ನನಗೆ. ಕೂತ್ಕೊಂಡ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿರ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಇಂಥ ಸಿನಿಮಾ ಸರ್ ಹೇಳ್ದಂಗೆ ಡೈರೆಕ್ಟ್ ಮಾಡ್ಬಿಡೋದು ಸುಲಭ, ಆದರೆ ಅದನ್ನು ಜನಕ್ಕೆ ತಲುಪಿಸೋದಿದೆಯಲ್ಲ ತುಂಬ ದೊಡ್ಡ ಚಾಲೆಂಜು. ಆಮೇಲೆ ಇಂಥ ಸಿನಿಮಾ ಮಾಡೋದಕ್ಕೂ ಕೂಡ ಕಷ್ಟ, ಯಾಕೆಂದರೆ ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಬರೋದಿಲ್ಲ. ಪ್ರೊಡ್ಯೂಸರ್ಸ್ ಬರ್ತಾರೆ, ಸಿನಿಮಾ ಮಾಡ್ಕೊಡಿ ಮೇಡಮ್ಗೆ ಅಂತ ಕೇಳ್ತಾರೆ, ಆದರೆ ವಾಪಸ್ಸು ಹಾಕಿದಷ್ಟಾದ್ರೂ ಹೊರಗೆ ತೆಕ್ಕೊಡ್ಬೇಕು ನೀವು ಅಂತಾರೆ. ನಾವು ಹೇಗೆ ಪ್ರಾಮಿಸ್ ಮಾಡೋದು? ಹಾಗಾಗಿ ಇಂಥ ಕಷ್ಟದ ಸಮಯದಲ್ಲಿ ಮೊದಲನೇದಾಗಿ ನಮ್ಮ 2 ಸಿನಿಮಾಗಳ ಒಟ್ಟಿಗೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೆಲ್ಲರೂ ನೋಡಿ, ನೀವು ಗಮನಿಸ್ಬೋದು, ಯಾರೊಬ್ರು ಇಲ್ಲಿ ವೇದಿಕೆಯಲ್ಲಿ ಇಲ್ಲೆಲ್ಲ ಇಲ್ಲೇ ಇದ್ದಾರೆ, ಯಾರು ಮುಖ ತೋರ್ಸೋಕ್ಕೂ ಇಷ್ಟಪಡಲ್ಲ, ಎಲ್ಲ ಇದ್ದಾರೆ, ಸುಮಾರು 12 ಜನ. ಅವ್ರಿಗೆ ಥ್ಯಾಂಕ್ಸ್. ಹಾಗೆ ಟೆಕ್ನಿಷಿಯನ್ಸು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಜೀವನ್ ಇದ್ದಾನೆ. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇಂಥ ಸಿನಿಮಾಗಳಲ್ಲಿ ಹೆಸರು ದುಡ್ಡು ಯಾವುದು ಮುಖ್ಯ ಅಲ್ಲ. ಒಂದು ಒಳ್ಳೆ ಕೆಲಸ, ಒಂದೇ ಕೃತಿನ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಅಷ್ಟೇ ಮುಖ್ಯ. ಆ ಥರ 2 ತಂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಗಲೇ ಪೃಥ್ವಿ ಸರ್ ಹೇಳ್ದಂಗೆ ನಮ್ಮ 2 ಸಿನಿಮಾ ಜಗತ್ತಿನಾದ್ಯಂತ ಆಲ್ಮೋಸ್ಟ್ 17ರಿಂದ 18ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರತಿಷ್ಠಿತ ಫಿಲಂ ಫೆಸ್ಟಿವಲ್ಗಳಲ್ಲಿ ಭಾಗವಹಿಸ್ತು. ತಮಾಷೆ ಅಂದ್ರೆ ಯಾವ ಫೆಸ್ಟಿವಲ್ ನೋಡಿ ಲೈನ್ ಅಪ್ ನಲ್ಲಿ ಕನ್ನಡದ 17 ಕೋಳಿ ಹೆಸರು 17 ಹೀಗಿರ್ತಾ ಬರ್ತಿತ್ತು. ಮತ್ತೆ ಪ್ರಶಸ್ತಿ ಕೂಡ ಅಷ್ಟೇ. ಆಗ್ಲೇ ಪ್ರಿಯಾ ಹೇಳಿದ್ರು, ಯಾವುದೋ ಒಂದ್ರಲ್ಲಿ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಬಂದ್ರೆ ನಮ್ ಬೆಸ್ಟ್ ಫಿಲಮು, ಅಥವಾ ನಮಗ್ ಬೆಸ್ಟ್ ಫಿಲಮ್ ಬಂದಾಗ ಅವ್ರಿಗೆ ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಆಕ್ಟ್ರೆಸ್, ಹೀಗೆ ಹಂಚ್ಕೊಳ್ತಾ ಹೋದ್ವಿ. ಇದೆಲ್ಲ ಮುಗೀತು, ಇನ್ನೇನು ಫೆಸ್ಟಿವಲ್ ಮುಗೀತು ಅನ್ನೋ ಹೊತ್ತಿಗೆ ಏನ್ ಮಾಡ್ಬೇಕು, ಇದನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಬೇರೆ ಏನಕ್ಕೋ ಪೃಥ್ವಿ ಸರ್ ಕಾಲ್ ಮಾಡಿದಾಗ ನಾನು ಕೇಳಿದ್ದು, ಹೌದು ಈಗ ಒಟ್ಟಿಗೆ ರಿಲೀಸ್ ಮಾಡೋಣ ಸರ್ ಅಂತ. ಅವಾಗ ಬಟ್ ನನಗೇನು ಕಲ್ಪನೆ ಇರಲಿಲ್ಲ. ಆದ್ರೆ ಆ ಆಶಯನ ಪಟ್ಟಂತ ಪೃಥ್ವಿ ಸರ್ ಹಿಡ್ಕೊಂಡು ಬಹಳ ದೊಡ್ಡದಾಗಿ ಯೋಚನೆ ಮಾಡಿಬಿಟ್ರು. ಹೀಗೆ ಪರಸ್ಪರ ಅಂತ ಒಂದು ಯೋಚನೆ ಮಾಡಿಕೊಂಡು ಪರಸ್ಪರ.live ಅನ್ನೋ ವೆಬ್ಸೈಟ್ ಮುಖಾಂತರ ಈಗಲೇ ಟಿಕೆಟ್ ಅನ್ನ ಸೇಲ್ ಮಾಡೋದು. ಆದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ, ಇದೇನು ಪ್ರೈವೇಟ್ ಶೋಸ ಅಂತ. ಖಂಡಿತ ಅಲ್ಲ. ಎಲ್ಲ ಸಿನಿಮಾ ಹೇಗೆ ರಿಲೀಸ್ ಆಗ್ತಿದೆ ಹಾಗೆ 26ನೇ ತಾರೀಕು ಅದೇ ರೀತಿಯಲ್ಲಿ ರಿಲೀಸ್ ಆಗುತ್ತೆ ಥ್ರೂ ಡಿಸ್ಟ್ರಿಬ್ಯೂಟರ್. ಎಲ್ಲ ಬೇರೆ ಬೇರೆ ಆಲ್ ಮಲ್ಟಿಪ್ಲೆಕ್ಸಸ್, ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ 2 ಸಿನಿಮಾಗಳು ಬೇರೆ ಬೇರೆ ಅಂದ್ರೆ ಟೈಮ್ ಬೇರೆ ಬೇರೆ ಇರುತ್ತೆ, ಹೀಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಈಗಲೇ ಟಿಕೆಟ್ ತಗೊಂಡವ್ರಿಗೆ ನಾವೇನ್ ಮಾಡ್ತೀವಿ, ರಿಲೀಸಿನ ಹಿಂದಿನ ದಿನ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ನಿಮ್ಗೆ ಯಾವ ಥಿಯೇಟರ್ ಅಲ್ಲಿ ಬೇಕು ಅಂತ ಕೇಳಿ ನಾವೇ ಅವರಿಗೆ ಬುಕ್ ಮಾಡಿಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಸೊ ನೀವು ಕೇಳ್ಬೋದು, ಯಾಕೆ ಹಂಗಾರೆ ನಾವು ಬುಕ್ ಮೈ ಶೋನಲ್ಲೇ ಮಾಡ್ಕೋಬಹುದಲ್ವಾ, ಈಗಲೇ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ತುಂಬಾ ಜನಕ್ಕಿರುತ್ತೆ. ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಅದರಿಂದ ನಿಮಗೆ ಲಾಭ ಏನು ಇರ್ಲಿಕ್ಕಿಲ್ಲ, ಆದ್ರೆ ನಮಗೆ ಲಾಭ ಏನಂದ್ರೆ, ಈಗಾಗಲೇ ನೋಡಿ ಹತ್ತತ್ರ 200-300 ಟಿಕೆಟ್ಸ್ ಆಗಿದೆಯಲ್ಲ ಪೃಥ್ವಿ ಸರ್, 300ಕ್ಕೂ ಹೆಚ್ಚು ಟಿಕೆಟ್ ಈಗಲೇ ಸೇಲ್ ಆಗಿದೆ. ನಮ್ಗೊಂದು ಭರವಸೆ, ಧೈರ್ಯ ಬಂದಿದೆ, ಓ ಇಷ್ಟು ಜನ ಆದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕಮರ್ಷಿಯಲ್ ಸಿನಿಮಾಗಳಿಗೆ ಕೂಡ
ಭಾನುವಾರ ಹೋದಾಗ್ಲೂ 3 ಜನ 4 ಜನ ಇರುವಂತ ಸಂದರ್ಭದಲ್ಲಿ ನಮ್ಮ ಸಿನಿಮಾಗೆ ಜನನ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಆದ್ರೆ ನಾವೀಗ ಧೈರ್ಯವಾಗಿ ಹೇಳ್ಕೋಬಹುದು, ಆಲ್ರೆಡಿ 300 ಟಿಕೆಟ್ ನಾವು ಸೇಲ್ ಮಾಡಿದೀವಿ. ನಮ್ಮ 5,000 ಟಿಕೆಟ್ ನಮ್ದು ಟಾರ್ಗೆಟ್ ಆಗ್ಬೇಕು, ಆಗತ್ತೆ ಅನ್ನೋ ಭರವಸೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಸೊ ಹಾಗಾಗಿ ನಾವು ಈ ಯೋಜನೆಯನ್ನ ಮಾಡಿ ಮುಂಚೆನೆ ಟಿಕೆಟ್ ಅನ್ನ ಬುಕ್ ಮಾಡಿಸ್ಕೊತಾ ಇದೀವಿ. ಇಷ್ಟೇ ಅಲ್ಲ, ಇದೇ ರೀತಿ ಜಿಲ್ಲೆಗಳಿಗೂ ಹೋಗ್ತೀವಿ. ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸಸ್ ಇದೆಯೋ ಎಲ್ಲ ಕಡೆ ಹೋಗಿ ನಮ್ಗೆ ಸಾಧ್ಯವಾದಷ್ಟು ಪ್ರಚಾರ ಮಾಡ್ತೀವಿ. ಇನ್ನೊಂದು, ನಮಗೆ ಪರಸ್ಪರ ಅಂತ ತುಂಬಾ ನಮ್ಗೆ ಇಬ್ರು ಸೇರಿದೀವಿ ಅಂದ ತಕ್ಷಣ ಹೇಗೆ 2 ಸೇರಿ ಏನ್ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಬೇರೆ ಏನೂ ಅಲ್ಲ, ಪ್ರಚಾರವನ್ನ ನಮ್ಗೆ ರಿಲೀಸ್ಗೆ ತಗಲುವ ವೆಚ್ಚವನ್ನ ಇಬ್ರು ಕೂಡ ಶೇರ್ ಮಾಡ್ಕೋತಾ ಇದೀವಿ. ಇಬ್ರು ಈಗ ನಮ್ಮ ಸಿನಿಮಾ ಪ್ರಚಾರ ಮಾಡ್ತಾ ಜೊತೆಲಿ ಅವ್ರ ಸಿನಿಮಾ ಪ್ರಚಾರ ಆಗ್ತಾ ಇದೆ, ಅವ್ರ ಸಿನಿಮಾ ಅವ್ರ ಪ್ರಚಾರ ಮಾಡುವಾಗ ಜೊತೆ ನಮ್ಮ ಸಿನಿಮಾ ಪ್ರಚಾರ ಆಗ್ತಾ ಇದೆ. ನನ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಈ ಯೋಜನೆ ಬಂದ ತಕ್ಷಣ ನಾನು ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರನ್ನ ಹೆದರಿಕೆ ಇತ್ತು, ನೀವೆಲ್ಲ ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ತಿರೋ ಅಂತ. ಕೇಳಿದ ತಕ್ಷಣ ಬಹಳ ಒಳ್ಳೆ ಐಡಿಯಾ ಮೇಡಮ್, ಮಾಡಿ ಅಂದ್ರು. ಜೋಗಿ ಸರ್ ಆಗ್ಲಿ, ಗಿರಿ ಸರ್, ಕಾಸರವಳ್ಳಿ ಸರ್ ಆಗ್ಲಿ, ಎಲ್ರು ಯಾರಿಗೆ ಹೇಳಿದ್ರು ಕೂಡ ಸರ್ ಇದುವರೆಗೆ ಒಬ್ರು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಪ್ರತಿಯೊಬ್ರು ತುಂಬಾ ನಮ್ಗಿಂತ ಹೆಚ್ಚು ಎಕ್ಸೈಟ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸ ಮಾಡಕೊಂಡಿದ್ದೀರಾ, ಮಾಡಿ ನಾವಿದೀವಿ ಅಂತ ಇಡೀ ಚಿತ್ರರಂಗ ನಮ್ ಜೊತೆ ನಿಂತಿದೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಒಳ್ಳೆ ಉದ್ದೇಶದಿಂದ ಹೊರಟಿದೀವಿ. ಇನ್ನೂ ಅಂತ ಹೇಳ್ಬೇಕು, ಸಾಮಾನ್ಯವಾಗಿ ಪರಸ್ಪರ ಇಬ್ರು ಸೇರಿದಾಗ ಏನೋ ಒಂದ್ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಏನೋ ಆಗ್ಬಹುದು ಅನ್ನೋ ಭಯ ಬೇರೆಯವ್ರಿಗಿದೆಯೇನೋ, ನಮಗಂತೂ 100ಕ್ಕೆ 100 ಇಲ್ಲ. ಯಾಕೆ ಅಂದ್ರೆ ಸರ್ ನಿಮ್ದು ಟ್ರೈಲರ್ ಫಸ್ಟ್ ರಿಲೀಸ್ ನೀವು ಮಾಡಿ ಮೇಡಮ್ ಅಂತ, ಇಲ್ಲ ನೀವು ಮಾಡಿ ಸರ್. ಈ ತರ 1.5 ತಿಂಗಳಿಂದ ನಾವು ಒಟ್ಟಿಗಿದ್ರು ಕೂಡ ತುಂಬಾ ಹೊಂದಾಣಿಕೆಯಿಂದ ಹೋಗ್ತಾ ಇದೀವಿ. ಈ ಹೊಂದಾಣಿಕೆ ಇವತ್ತು ಮಾತ್ರ ಅಲ್ಲ, ಚಿತ್ರ ರಿಲೀಸ್ ಆಗೋವರೆಗೂ ಆದ್ಮೇಲೆ ಇನ್ನು ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಈ ತರ ಸದಭಿರುಚಿಯ ಸಿನಿಮಾಗಳನ್ನ ಒಟ್ಟೊಟ್ಟಿಗೆನೆ ರಿಲೀಸ್ ಮಾಡ್ತೀವಿ. ನಮ್ಮ ಜೊತೆ ಇನ್ನೊಂದಷ್ಟು ಚಿತ್ರಗಳು ಸೇರ್ಕೊಳ್ಳಿ. ಮುಂದಿನ ವರ್ಷಗಳಲ್ಲಿ 3, 4, 5 ಈ ತರ ಚಿತ್ರಗಳನ್ನ ಒಟ್ಟೊಟ್ಟಿಗೆ ಪರಸ್ಪರದ ಮೂಲಕ ರಿಲೀಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಕೇಳಿದವರೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಸಹಕರಿಸಿದ್ದೀರಿ. ಇಷ್ಟೇ ಸಹಕಾರ ಕೊನೆವರೆಗೂ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ವೆಬ್ಸೈಟ್ ಅಲ್ಲಿ ನೋಡಿದ್ವಿ, 2ಕ್ಕೂ ಸೇರಿಸಿ 400 ರೂಪೀಸ್ ಇದೆ. ಈಗ ಅಬ್ಸರ್ವ್ ಮಾಡಿದ್ವಿ, ಅಲ್ಲಿ ಹೆಂಗೆ ಸೆಗ್ರಿಗೇಟ್ ಮಾಡ್ತೀರಾ? ಟಿಕೆಟ್ ಕಾಸ್ಟ್ ಬಂದಾಗ ಅನ್ಫಾರ್ಚುನೇಟ್ಲಿ ಅದು ಫಿಕ್ಸ್ ಆಗಿರುತ್ತೆ. ಅದು ಟಿಕೆಟ್ ಬಂದಾಗ ಇಟ್ಸ್ ಬೇರೆ ಕಡೆ ಬೇರೆ ರೇಟ್ ಇರುತ್ತೆ. ಸೊ ನಾವು ಒಂದು ಆವರೇಜ್ ಅಂತ ತಗೊಂಡು 200 ಪರ್ ಸಿನಿಮಾ ಅಂತ ಫಿಕ್ಸ್ ಮಾಡಿ 400 ರೂಪೀಸ್ ಇಟ್ಟಿರೋದು. ಸೊ 400 ಕೊಟ್ರೆ ನಿಮಗೆ 2 ಸಿನಿಮಾದ 100 ಟಿಕೆಟ್ ಸಿಗುತ್ತೆ. ಹಾಗೆ ಅದು ಹೇಳ್ತೀನಿ ಹೇಗೆ. ಈಗ ನಾವು ಮಲ್ಟಿಪ್ಲೆಕ್ಸ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂತಂದ್ರೆ, ನಮಗೆ ಬೇಕಾದ ಸಮಯಕ್ಕೆ ಬೇಕಾದ ಕಡೆ ಶೋ ಸಿಗುತ್ತೆ ಅಂತ ಇಲ್ಲ. ಅವರು ಅದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ನಮಗೊಂದು ಶೋ ಕೊಡ್ಬೋದು, ಅವ್ರಿಗೆ ಬೇರೆ ಟೈಮಲ್ಲಿ ಕೊಡ್ಬೋದು. ಸೊ ನಿಮ್ಮ ಚಾಯ್ಸ್ ಅದು, ಅದನ್ನ ಎಲ್ಲಿ ರೆಡಿ ಮಾಡ್ತೀರಾ ಅಂತ ನಿಮ್ಮ ಚಾಯ್ಸ್. ನೀವು ಇಲ್ಲಿ ಬೆಂಗಳೂರಿನಲ್ಲಿ 17 ಬೆಳಗ್ಗೆ ನೋಡಿ, ಮಧ್ಯಾಹ್ನ ಹುಬ್ಳಿನಲ್ಲಿ ನೀವು ಕೋಳಿ ಹೆಸರು ನೋಡ್ತೀವಿ ಅಂತಂದ್ರೆ ನೋಡ್ಬೋದು. ಆ ಆಪ್ಷನ್ಸ್ ಇದೆ, ಅದು ನಿಮ್ಮ ಆ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ಸೊ ಅಲ್ಲಿ ಯಾವ ರಿಜಿಡಿಟಿ ಇಲ್ಲ. ಬಟ್ ಏನಂತಂದ್ರೆ, ನಮಗೆ ಈಗಲೇ ಯಾವ ಶೋಗಳು ಸಿಗುತ್ತೆ, ಯಾವ ಮಲ್ಟಿಪ್ಲೆಕ್ಸ್ಗಳು ಸಿಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಾವೀಗ ಜಸ್ಟ್ ಬುಕ್ಕಿಂಗ್ ಮಾತ್ರ ಅವೈಲೇಬಲ್ ಮಾಡಿದ್ವಿ. ಬೇಸ್ಡ್ ಆನ್ ಎಷ್ಟು ಟಿಕೆಟ್ಸ್ ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಆಮೇಲೆ ಶೋಗಳನ್ನ ಕೂಡ ನಾವು ಡಿಸೈಡ್ ಮಾಡೋದು. ಈಗ ನಮಗೆ ಬೆಂಗಳೂರಲ್ಲಿ ಹೆಚ್ಚಾದ್ರೆ ನಾವು ಒಂದು 8-10 ಶೋಗಿಂತ ಜಾಸ್ತಿ ತಗೋಬಹುದು, ಅಥವಾ ಎಲ್ಲರೂ ನಮಗೆ ತುಂಬಾ ಕಮ್ಮಿ ಆಯ್ತು ಅಂತಂದ್ರೆ ನಾವು ತಗೊಳ್ದಲೇ ಇರ್ಬೋದು. ಹಾಗೆ ಆ ಆಪ್ಷನ್ ಇದೆ ನಮಗೆ. ಇಲ್ಲ, ಅದು ಮಲ್ಟಿಪ್ಲೆಕ್ಸ್ ಡಿಸೈಡ್ ಮಾಡ್ತಾರೆ. ಹೌದು, ಅಷ್ಟಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅದು ನೋಡ್ಬೇಕದು. ಸರ್, ಆದ್ರೆ ನಮ್ಗೇನಾಗುತ್ತೆ ಅಂದ್ರೆ, ಮೊದ್ಲೇ ನಾವು ಈಗ ಕೇಳ್ಕೊತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅಂತ. ಅದು ಅವ್ರಿಗೆ ಪಾಪ ಏನು ಲಾಭ ಅಲ್ಲ. ಅದ್ರ ಜೊತೆ ನೀವು ಇದೇ ಥಿಯೇಟರ್ ನೋಡಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೆ ಆಪ್ಷನ್ ಬಿಡಬೇಕಾಗುತ್ತೆ. ಹೌದು, ಡೆಫಿನೆಟ್ಲಿ ಸರ್. ಹಾ ಸರ್, ಇಬ್ರು ಇದ್ದಾರೆ. ಲಾಸ್ಟ್ ಟೈಮ್ ನಮ್ಮ ಅಮ್ಮಚ್ಚಿ ಮಾಡಿದವರು ಗಂಗಾಧರ್ ಅವರು, ಅಂದ್ರೆ ಡಿಸ್ಟ್ರಿಬ್ಯೂಟರ್ ಅಂತ ನಾವು ಯಾರ ಜೊತೆನೂ ಹೋಗ್ತಾ ಇಲ್ಲ. ಲಾಸ್ಟ್ ಟೈಮ್ ಅಮ್ಮಚ್ಚಿ ಮನೆಗೂ ಕೂಡ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಥ್ರೂ ಗಂಗಾಧರ್ ಅನ್ನೋ ಆ ಥರ. ಈಗಲೂ ಕೂಡ ಹಾಗೆ ಒಂದಿಬ್ರು ಜೊತೆ ಮಾತುಕತೆ. ಹೌದು ಸರ್, ಇಲ್ಲ ಸರ್, ಆಮೇಲೆ ಈಗ ಏನು ನಾವು ಈ ಪರಸ್ಪರದಲ್ಲಿ ಬುಕ್ಕಿಂಗ್ಸ್ ಮಾಡ್ತಾ ಇದೀವಲ್ಲ, ಅದು ಕೊನೆ ಅಲ್ಲ. ಆಮೇಲೆ ನೀವು ವಾಲಂಟರಿ ಆಗಿ ಆರ್ಗ್ಯಾನಿಕ್ ಆಗಿ ಬರೋರು ಇದ್ದೇ ಇರ್ತಾರೆ.
ಸೊ ಅದನ್ನ ಅಲ್ಲಿ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ಏನಂತಂದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾವು ಹೋಗುವಾಗ ನಮಗೆ ಇಷ್ಟು ಜನ ಆಲ್ರೆಡಿ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ ಅಂತ ಒಂದು ವಿಶ್ವಾಸ ಇರುತ್ತೆ, ಅದ್ರ ಮೇಲೆ ನಾವು ಶೋಗಳನ್ನ ತಗೋಬಹುದು ಅಷ್ಟೇ. ಏನಾಗುತ್ತೆ ಗೊತ್ತಾ ಸರ್, ಈ ತರ ಸಿನಿಮಾಗಳು ಮೊದಲನೇ ವಾರ, ಮೊದಲನೇ ದಿನ, ಎರಡನೇ ದಿನ ಯಾರು ನೋಡ್ತಾರೆ, ಅವ್ರು ಇಷ್ಟಪಡ್ತಾರೆ, ಅದ್ರ ಮೇಲೆ ಮುಂದೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇರೋದ್ರಿಂದ ಆ 3-4 ದಿನ ನಾವು ಮೊಬಲೈಸ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ನೋಡ್ತಾರೆ, ಇಷ್ಟ ಆಗಿ ಇನ್ನಷ್ಟು ಜನ ಕೇಳೋದ್ರಿಂದ ಇನ್ನಷ್ಟು ದಿನ ನಡಿಬೋದು ಅನ್ನೋ ಆಲೋಚನೆ ಪ್ರತಿಯೊಬ್ಬರಿಗೂ ನೀವು ಫೋನ್ ಮಾಡಬೇಕು. ಅದು ನಮಗೆ ಬೇರೆ ಬೇರೆ ಯೋಚನೆ ಇದೆ, ಅದು ಸ್ವಲ್ಪ ನಾವು ಅದನ್ನ ಇಂಟರ್ನಲ್ಲಿ ಡಿಸ್ಕಸ್ ಮಾಡಿ ಹೇಗೆ ಅದನ್ನ ಈಸಿಯಾಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಸದ್ಯದ ಇದ್ದೀವಿ. ಪ್ರಕಾರ ಟಿಕೆಟ್ ಸೇಲ್ ಆಗಿರುತ್ತೆ, ನೀವು ಒಬ್ರಿಗೂ ಫೋನ್ ಮಾಡಿ ಶೋ ಇದು ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಬೇರೆ ಒಂದು ಆಲ್ಟರ್ನೇಟಿವ್ ನೋಡ್ತಾ ಇದೀವಿ. ಅದು ನಾವು PVR ಅಥವಾ ಐನಾಕ್ಸ್ ಇವ್ರಗಳ ಜೊತೆನೆ ಹಿಂದೆನೆ ಮಾತಾಡ್ಕೊಂಡು ಒಂದು ಕೂಪನ್ ಸಿಸ್ಟಮ್ ಅಥವಾ ಏನಾದ್ರು ಮಾಡೋಣ, QR ಕೋಡ್ ಸಿಸ್ಟಮ್ ಏನಾದ್ರು ಮಾಡೋಣ ಅಂತ ಇದೆ. ಅದು ಒಂಚೂರು ನಾವು ಡಿಸ್ಕಸ್ ಮಾಡಿ ಅದನ್ನ ಅಷ್ಟರೊಳಗಡೆ ನಾವು ಅದನ್ನ ಫೈನಲ್ ಮಾಡ್ತೀವಿ. ಅದ್ರ ಉದ್ದೇಶನೂ ಇದೆ, ಫಸ್ಟ್ ಇದಾಗ್ಲಿ, ಆಮೇಲೆ ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನಮಸ್ತೆ. ಸೊ ನಾನು BCA ಮಾಡ್ತಿದ್ದೆ. ಐ ಆಮ್ ಆ್ಯಕ್ಚುಲಿ ಒರಿಜಿನಲಿ ಫ್ರಮ್ ನಾರ್ತ್ ಕರ್ನಾಟಕ. BCA ಮಾಡುವಾಗ ನಮ್ಮ ಕನ್ನಡ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು, ಈ ಥರ ನೋಡ್ತಾ ಇದ್ದಾರೆ, ಯಾರಿಗಾದ್ರೂ ಇಂಟ್ರೆಸ್ಟ್, ಫ್ರೆಶ್ ಫೇಸ್ ಬೇಕಾಗಿದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಡಿಷನ್ ಮಾಡಿ ಅಂತ. ನಂದು ಯಾವುದು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಲ್ಲ, ಆಮೇಲೆ ಯಾವುದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಾನು ಇಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಒಂದು ಟ್ರೈ ಮಾಡಿದೆ, ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಆಡಿಷನ್ ಮಾಡಿದೆ, ಸಿಲೆಕ್ಟ್ ಆಯಿತು. ಅದಾದಮೇಲೆ ಆಡಿಷನ್ ಆದಮೇಲೆ ಸಿಲೆಕ್ಟ್ ಆದಮೇಲೆ ಎಲ್ರಿಗೂ ನಮಸ್ಕಾರ. ಏನಂದ್ರೆ ಎಲ್ರಿಗೂ ಒಂದು ಕನಸು ಇರುತ್ತಲ್ಲ ಚಿಕ್ಕ ವಯಸ್ಸಿಂದ. ನಂದೊಂದು ಕನಸು ಏನಂದ್ರೆ ಆಕ್ಟರ್ ಆಗ್ಬೇಕು ಅಂತ ಇತ್ತು, ಆದ್ರೆ ಹೆಂಗಾಗೋದು ಏನೋ ಗೊತ್ತಿರ್ಲಿಲ್ಲ. ನಾನು ಆಕ್ಚುಲಿ ಕೂರ್ಗಂದ ಹುಟ್ಟು ಬೆಳೆದಿರೋದು, ಅದು ಈಗ ಮಂಡ್ಯದಲ್ಲಿದ್ದೀನಿ. ಅಲ್ಲಿ ಹೆಂಗೆ ಅಂದ್ರೆ ಕನ್ಸು ಕಂಡ್ಬಿಟ್ಟಿದ್ದೀನಿ, ಮನೇಲಿ ಹೇಳಿದೆ ಅದಕ್ಕೆ ಆಕ್ಟರ್ ಆಗ್ತೀನಿ ಅಂತ. ಯಾರು ಬಂದ್ರೇನೋ ಅದೇ ಹೇಳ್ತಿದೆ ಆಕ್ಟರ್ ಆಗ್ಬೇಕು ಅಂತ. ಆದ್ರೆ ಅಲ್ಲಿಂದ ಇಲ್ಲಿಗೆ ಹೆಂಗೆ ಫಿಲ್ಮ್, ಲೈಕ್ ಫಸ್ಟ್ ಫಿಲ್ಮ್ ಹೆಂಗೆ ಅಂತ ಏನೂ ಗೊತ್ತಿರ್ಲಿಲ್ಲ. ಆಮೇಲೆ ಹಂಗೆ ಕನಸು ಆ ಒಂದು ರಿಯಲೈಸೇಷನ್ ಸ್ಟಾರ್ಟ್ ಆಯ್ತು, ಇದೇನು ಈಸಿ ಇಲ್ಲ, ಮೋಸ್ಟ್ಲಿ ಆಗಲ್ವೇನೋ ಅಂತೆಲ್ಲ ಅನ್ಕೊಂಡಿದ್ದೆ. ಆಮೇಲೆ ಹಂಗೆ ಟ್ರೈ ಮಾಡ್ತಾನೆ ಇದೆ ತುಂಬಾ, ಲೈಕ್ ಆಡಿಷನ್ಸ್ಗೂ ಅದು ಇದೆಲ್ಲ ಟ್ರೈ ಮಾಡ್ತಿದ್ದೆ. ಒಂದಿನ ನಮ್ಮ ಅಕ್ಕ ಇದ್ದಾರೆ, ಅವರು ಈ ತರ ಕ್ಯಾಸ್ಟಿಂಗ್ ಕಾಲ್ ನನ್ ಕಳಿಸಿದ್ರು. ನಾನು ಹೊರಗಡೆ ಇದೆ, ಕ್ರಿಕೆಟ್ ಆಡ್ತಾ ಇದ್ದೆ, ಇವಾಗ್ಲೂ ನೆನಪಿದೆ. ಅವ್ರಿಗೆ ಗೊತ್ತು ನಾನು ಇವಾಗ ಸ್ವಲ್ಪ ಲೇಟ್ ಆಗಿ ಅದು ಕಳ್ಸಿಕೊಡೋದು, ಅವರೇ ಕಳ್ಸಿಬಿಟ್ಟು ಅವ್ರ ನಂಬರಿಂದ ನನ್ನ ಫೋಟೋ ಅದೆಲ್ಲ ಕಳ್ಸಿಬಿಟ್ಟು, ಪೃಥ್ವಿ ಸರ್ ಲೈಕ್ ನನ್ನ ಡೀಟೇಲ್ಸ್ ಎಲ್ಲ ಕೇಳಿದ್ಮೇಲೆ ಈ ತರ ಆಡಿಷನ್ ಒಂದಿದೆ, ಈ ತರ ಮಾಡು ಅಂತ ಹೇಳಿದ್ರು. ನಾನು ಮಾಡಿದೆ, ಸೆಲೆಕ್ಟ್ ಆದೆ. ಆಮೇಲೆ ಇವಾಗ್ಲೂ ಕನಸೇ ಇದು, ಇವಾಗ್ಲೂ ಐ ಆಮ್ ಲಿವಿಂಗ್ ದ ಡ್ರೀಮ್. ಆದ್ರೆ ಒಂದೇನಂದ್ರೆ ಪೃಥ್ವಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದ್ರೆ ಆ ಒಂದು ಆಪರ್ಚುನಿಟಿ ಅದು ಇಂಪಾರ್ಟೆಂಟ್. ಅವ್ರಿಗೆ ಯಾವತ್ತು ನಾನು ನಮ್ಮ ಗುರು ಆ್ಯಕ್ಚುಲಿ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಸರ್. ಎಲ್ರಿಗೂ ಲೈಕ್ ನಾನು ಎಷ್ಟು ಟ್ಯಾಲೆಂಟೆಡ್ ಅಂತ ಏನು ನನ್ಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಆಪರ್ಚುನಿಟಿ ಕೊಟ್ಟು ಒಬ್ರನ್ನ ನಂಬಿಬಿಟ್ಟು ಇದು ಮಾಡೋದು ತುಂಬಾ ದೊಡ್ಡ ವಿಷಯ. ನನ್ನ ನಂಬಿದ್ರು ಅವರು, ಸೊ ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪೃಥ್ವಿ ಸರ್. ಆ್ಯಕ್ಚುಲಿ ನಾನು 17 ಆದಮೇಲೆ ತುಂಬ ಆಡಿಷನ್ಸ್ ಮಾಡಿದೆ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ದಟ್. ಬಟ್ ಪೃಥ್ವಿ ಸರ್ ವಿದೌಟ್ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ನಾನು ಒಂದೇ ಆಡಿಷನ್ ನೋಡಿ ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದು, ಇಟ್ಸ್ ರಿಯಲಿ ಗ್ರೇಟ್. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಕನ್ನಡ ಸರ್ ಶಿವಣ್ಣ ಸರ್ ಇಂದನೂ ತುಂಬ ಹೆಲ್ಪ್ ಆಯಿತು. ಅವರು ತುಂಬ ಎನ್ಕರೇಜ್ ಮಾಡಿದ್ರು, ಹೋಗು ಟ್ರೈ ಮಾಡು ಅಂತ. ಸೊ ಥ್ಯಾಂಕ್ ಯು ಟು ಶಿವಣ್ಣ ಸರ್ ಆಲ್ಸೋ. ಬೆಸ್ಟ್ ಚೈಲ್ಡ್ ಕೋಳಿ ಹೆಸರು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ಆಪರ್ಚುನಿಟಿ ಕೊಟ್ಟಂತ ಚಂಪಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಮೂವಿ ಮಾಡುವಾಗ ನಾನು ಮೂವಿ ಮಾಡ್ತಿದ್ದೀನಿ ಅಂತ ಫೀಲೇ ಆಗ್ತಿರ್ಲಿಲ್ಲ, ಫ್ಯಾಮಿಲಿ ಜೊತೆ ಇದ್ದಂಗೆ ಆಗ್ತಾ ಇತ್ತು.
26ಗೆ ಮೂವಿ ನೋಡಿ. ಕೋಡಿಯರು ಚಿತ್ರದ ಇದೊಂದು ಹೊಸ ಪ್ರಯತ್ನ. ಈ ಪ್ರಯತ್ನದಲ್ಲಿ 2 ಸಿನಿಮಾವನ್ನು ಒಟ್ಟಿಗೆ ತಗೊಂಡು ಮಾತಾಡೋದಿಲ್ಲ, ಅದು ಒಂದು ಹೊಸ ಅವಕಾಶವೂ ಆಗಿದೆ. ಹಾಗಾಗಿ ಚಂದ್ರ ನಿರ್ದೇಶನ ಕೋಡಿಯರು ಆಚರಣೆ ಮಾಡೋದಕ್ಕೆ ಥ್ಯಾಂಕ್ ಯು ಸರ್.